ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಾಗೂ 25ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇದರ ಜೊತೆಗೆ 26ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಅಂತರೂ 24-25 ನಿಮಗೆ ಸತತವಾಗಿ ಬಿಡುಗಡೆ ಆಗಲಿದೆ. 7,500 ಕೋಟಿಯಷ್ಟು ಫಂಡ್ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಅದರಲ್ಲಿ 3 ಕಂತುಗಳು ಕವರ್ ಆಗುತ್ತೆ. ಅಂದರೆ ಒಂದು ಕಂತಿಗೆ 2,500 ಕೋಟಿ ವೆಚ್ಚ ಆದರೆ ಇನ್ನು 2 ಕಂತುಗಳಿಗೆ 5,000 ಕೋಟಿ ಬೇಕಾಗುತ್ತೆ. ಹೀಗಾಗಿ 7,500 ಕೋಟಿ ಫಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಇದೆ. ಇದರಲ್ಲಿ ಸದ್ಯಕ್ಕೆ 24ನೇ ಕಂತಿಗಾಗಿ 2,500 ಕೋಟಿ ಹೊರ ಹೋಗಿದೆ ಅಂತ ಹೇಳ್ಬೋದು. ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ, ಅಲ್ಲಿಂದ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡಿದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರನೇ ಬಂದಿದೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಈ DBT ಟ್ರೆಜರಿಗೆ ಪುಷ್ ಆಗುತ್ತೆ. DBT ಟ್ರೆಜರಿಗೆ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಕೂಡ ಅಪ್ಡೇಟ್ ಮಾಡ್ಕೊಳ್ತವೆ ಸ್ನೇಹಿತರೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರ್ ಅಲ್ಲಿ ನಡೀತಾ ಇರುತ್ತೆ. ನಿಮಗೆ ಪ್ರೊಸೆಸರ್ ಬಗ್ಗೆ ನಾನು ತಿಳಿಸಿದ್ದೀನಿ. ಇನ್ನು ಸ್ನೇಹಿತರೆ, ಈ ಒಂದು ಪ್ರೊಸೆಸರ್ ಈಗಾಗಲೇ ಎಂಡಿಗೆ ಬಂದಿದೆ, ಅಂದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುವ ಹಂತಕ್ಕೆ ಬಂದಿದೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ನಡೆದಿದೆ. ಹಾಗಾದರೆ ಬನ್ನಿ, ಇವತ್ತು ಯಾವ ಜಿಲ್ಲೆಗಳಲ್ಲಿ ದುಡ್ಡು ಬರ್ತಾ ಇದೆ ಅಂದರೆ ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಆ ಜಿಲ್ಲೆಗಳನ್ನು ನಿಮಗೆ ವರದಿ ಮಾಡ್ತಾ ಹೋಗ್ತೀನಿ. ಆ ಜಿಲ್ಲೆಗಳು ಯಾವುವು ಅಂತಕ್ಕಂಥದ್ದು ನೀವು ತಿಳ್ಕೊಳ್ಳೋದು ಅತಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆಗಳು ಆಗಿದ್ದೇ ಆದರೆ ನಿಮ್ಮ ಖಾತೆಗಳಿಗೂ ದುಡ್ಡು ಜಮಾ ಆಗುತ್ತೆ. ಹಾಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಇದರ ಜೊತೆಗೆ ಬಹಳಷ್ಟು ಜನ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಹಾಗಾದರೆ 1,39,000ಕ್ಕಿಂತ ಹೆಚ್ಚಿನ GST ಫೇರ್ ಅಂತ ಬರ್ತಾ ಇರುವಂತಹ ಕಾರಣಕ್ಕಾಗಿ ಇದು ಯಾಕೆ ಬರ್ತಾ ಇದೆ? ಇಂಥವರಿಗೆ ಇನ್ಮೇಲಿಂದ ದುಡ್ಡು ಬರೋದಿಲ್ಲ. ಸರ್ಕಾರ ಅಂತರೂ ರದ್ದು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದೆ. ಅಂಥದ್ರಲ್ಲಿ ಈಗ ನೀವು ಕೂಡ ಅವಕಾಶ ಮಾಡಿಕೊಡಬೇಡಿ. ಅದು ಏನೇನು ಅವಕಾಶಗಳು, ಏನೇನು ರೂಲ್ಸ್ಗಳು ಎಲ್ಲವನ್ನೂ ಕೂಡ ನಾವು ತಿಳಿತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ, ಬಹಳ ಮುಖ್ಯವಾದ ಮಾಹಿತಿ. ಎಲ್ಲ ಮಹಿಳೆಯರು ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಸೊ ಕೊನೆವರೆಗೂ ವಾಚ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 24ನೇ ಕಂತಿನ ಹಣ ರಿಲೀಸ್ ಆಗಿದ್ದು ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ, ಧಾರವಾಡ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಇದೇ ರೀತಿ ಚಿಕ್ಕಬಳ್ಳಾಪುರ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ನಾನು ಮೊದಲೇ ತಿಳಿಸಿದ್ದೀನಿ ನಿಮಗೆ, ಈ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಆದರೆ ಈ ಜಿಲ್ಲೆಗಳಲ್ಲಿ ನೀವು ಕೂಡ ಇದ್ದೀರಿ, ಆದರೆ ನಿಮ್ಮ ಅಕೌಂಟ್ಗೆ ಬರಬೇಕಲ್ವಾ? ಏನಾದರೂ ತೊಂದರೆ ಇದ್ದೇ ಇರ್ಬೋದು. ಖಂಡಿತವಾಗ್ಲೂ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ. ಹೊಸ ರೂಲ್ಸ್ಗಳನ್ನು ಮುಂದಿಟ್ಕೊಂಡು ನಿಮ್ಮ ಗೃಹಲಕ್ಷ್ಮಿ ದುಡ್ಡನ್ನು ನಿಮ್ಮಿಂದ ಕಸಿದುಕೊಳ್ಳಲಾಗ್ತಾ ಇದೆ ಸರ್ಕಾರ. ಆಹಾರ ಇಲಾಖೆ ಮುಖ್ಯವಾಗಿ ತುದಿಗಾಲಿನಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಅದು ಹೇಗೆ, ಏನು, ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ GST ಫೇರ್ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ತದನಂತರ ಈ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವಲ್ವಾ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲಿ GST ಫೇರ್ ಅಂತ ಶ್ರೀಮಂತ ವ್ಯಾಪಾರಸ್ಥರಿಗೂ ಕೂಡ ಬರುತ್ತೆ, ಇನ್ನೊಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಬರುತ್ತೆ. ಹೌದು, ಇನ್ಕಮ್ ಟ್ಯಾಕ್ಸ್ ಅಂತರೂ ದೊಡ್ಡ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬರುವಂಥದ್ದು. ಇನ್ನು GST ಫೇರ್ ಹೆಂಗಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಬರುತ್ತೆ, ದೊಡ್ಡ ವ್ಯಾಪಾರಿಗಳು ಕೂಡ ಬರುತ್ತೆ. ಹೀಗಾಗಿ ಇಲ್ಲಿ ಸರ್ಕಾರಕ್ಕೆ ತಿಳಿಯೋದಿಲ್ಲ. ಆದಷ್ಟು ನೀವೇನು ಮಾಡಬೇಕು, ಸರ್ಕಾರಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಅಂದರೆ ಈ GST ಫೇರ್ ಅನ್ನೋದು ಸಣ್ಣ ಪುಟ್ಟ ವ್ಯಾಪಾರಿಗಳು ಇದ್ದಿದ್ದೇ ಆದರೆ ಸರ್ಕಾರ ದುಡ್ಡು ಹಾಕತ್ತೆ. ಶ್ರೀಮಂತ ವ್ಯಾಪಾರಿಗಳು ಏನಾದರೂ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ಏನಾಗುತ್ತೆ, ದುಡ್ಡು ಬರೋದಿಲ್ಲ. ಅವರ ರೇಷನ್ ಕಾರ್ಡೇ ರದ್ದಾಗ್ಬಿಡುತ್ತೆ. ಆಲ್ರೆಡಿ ಈಗ ರದ್ದು ಆಗಿರ್ತಕ್ಕಂಥದ್ದು. ಈಗ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಇನ್ನೊಂದು ಸಾರಿ ಮಾಡಿದ್ರೆ ಸರ್ಕಾರಕ್ಕೆ ಕ್ಲಾರಿಟಿ ಸಿಗುತ್ತೆ. ಆದಷ್ಟು ಈ GST ಫೇರ್ ಅನ್ನುವಂಥವರು ಶ್ರೀಮಂತರ, ಬಡವರ, ಇವರ ವ್ಯವಹಾರ ಹೇಗೆ ಇದೆಲ್ಲವನ್ನು ಕೂಡ ಸರ್ಕಾರಕ್ಕೆ ತಿಳಿದಿರುತ್ತೆ. ಈ GST ಫೇರ್ ಆಧಾರದ ಮೇಲೆ ನಿಮ್ಮನ್ನು ಗೃಹಲಕ್ಷ್ಮಿ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಸರ್ಕಾರವೇ ತಿಳಿಸುತ್ತೆ. ಸದ್ಯಕ್ಕೆ ಸ್ನೇಹಿತರೆ ಇಷ್ಟೊಂದು ಫಲಾನುಭವಿಗಳು ಸಿಕ್ಕಿದ್ದಾರೆ, ಅದರಲ್ಲಿ ಇನ್ನೂ ವೆರಿಫಿಕೇಷನ್ ಆಗುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ದುಡ್ಡು ಬರುತ್ತೆ, ಶ್ರೀಮಂತ ವ್ಯಾಪಾರಿಗಳಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳಲಾಗಿದೆ. ಹಾಗಾದರೆ ನೀವೇ ತಿಳ್ಕೊಳ್ಬಹುದು, ಶ್ರೀಮಂತರು ನೀವು ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ.
ಬಡವರಿದ್ದರೆ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರಗಳಿದ್ದರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಅದಕ್ಕೇನು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಇನ್ನು ಸ್ನೇಹಿತರೆ, ಹೊಸ ಹೊಸ ರೂಲ್ಸ್ಗಳನ್ನು ಸರ್ಕಾರ ತರ್ತಾ ಇದೆ. ಯಾತಕ್ಕೆ ತರ್ತಾ ಇದೆ ಅನ್ನೋದನ್ನು ನಾನು ಹೇಳೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ ರೇಷನ್ ಕಾರ್ಡ್ ರದ್ದಾದರೆ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಯಾಕಂದರೆ ಒಂದೊಂದು ರೇಷನ್ ಕಾರ್ಡ್ಗಳಿಗೆ ಪ್ರತಿಯೊಂದು ತಿಂಗಳು 2-2 ಸಾವಿರ ಅಂದರೆ ಈ ಒಂದು 40,000-50 ಸಾವಿರ ಬರೀ ಒಂದು ರೇಷನ್ ಕಾರ್ಡ್ಗೆ ಉಳಿಯುತ್ತೆ. ಲಕ್ಷಾಂತರ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ಎಷ್ಟು ದುಡ್ಡು ಉಳಿಯುತ್ತೆ ಸರ್ಕಾರಕ್ಕೆ, ಅದನ್ನು ನೀವು ಥಿಂಕ್ ಮಾಡ್ಬೋದು. ಇನ್ನು UHID ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕರ್ ಅಂಟಿಸ್ಬಿಟ್ರು ನೋಡಿ, ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸು ಸರ್ಕಾರಕ್ಕೆ ತಿಳಿದುಬಿಟ್ಟಿದೆ. ಜಾತಿ ಗಣತಿಯ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜಾತಿ ಗಣತಿ ಅನ್ನೋದಾದರೆ ಜಾತಿಯ ಬಗ್ಗೆ ಮಾತ್ರ ಕೇಳೋದಿತ್ತು, ಆದರೆ ಸುಮಾರು 60 ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅವರು. ಅದರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಿದ್ದಾರೆ, ಅಂದರೆ ಯಾವ ಕೆಲಸವನ್ನು ಮಾಡ್ತಿದ್ದಾರೆ, ಸರ್ಕಾರಿ ನೌಕರಸ್ಥರಿದ್ದಾರಾ, ಖಾಸಗಿ ಕೆಲಸಗಾರರಿದ್ದಾರಾ, ಅಥವಾ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಸಿಟಿಯಲ್ಲಿದೆಯಾ ಅಥವಾ ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿದೆಯಾ, ಅಥವಾ ನಿಮ್ಮದು ಹೊಲ ಗದ್ದೆಗಳು ಎಷ್ಟು, ಅಂದರೆ ನಿಮ್ಮ ಮನೆಯಲ್ಲಿ ಮೀಟರ್ಗಳು ಎಷ್ಟಿದ್ದಾವೆ, ನಿಮ್ಮ ಮನೆಗಳನ್ನು ಏನಾದರೂ ಬಾಡಿಗೆಗಳನ್ನು ಕೊಟ್ಟಿದ್ದೀರಾ, ಹೊಲ ಗದ್ದೆಗಳಿದ್ದಾವ, ಪ್ಲಾಟ್ಗಳಿದ್ದಾವ, ಅದೇ ರೀತಿಯಾಗಿ ಕಾರ್ಗಳು, ಬೈಕ್ಗಳು, ಎಷ್ಟು 4 ವೀಲರ್ ವಾಹನಗಳಿದ್ದಾವೆ, ಇದ್ರ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಸರ್ಕಾರ ಕಲೆಕ್ಟ್ ಮಾಡ್ಕೊಂಡಿರುತ್ತೆ. ಇದರ ಆಧಾರದ ಮೇಲೆ ಆಹಾರ ಇಲಾಖೆ ಏನು ಮಾಡುತ್ತೆ, ಕಂದಾಯ ಇಲಾಖೆಯಿಂದ ನಿಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಆಸ್ತಿ ಪಾಸ್ತಿಯ ಬಗ್ಗೆ. ಇನ್ನು ಇದರ ಜೊತೆಗೇ ಆಹಾರ ಇಲಾಖೆ ಏನು ಮಾಡುತ್ತೆ, ಸಾರಿಗೆ ಇಲಾಖೆಯಿಂದ ನಿಮ್ಮ ಒಂದು 4 ವೀಲರ್ ವಾಹನಗಳ ಬಗ್ಗೆ ಕಲೆಕ್ಟ್ ಮಾಡಿಕೊಂಡು ವೈಟ್ ಬೋರ್ಡ್ ಕಾರ್ ಇದೆಯಾ, ಯೆಲ್ಲೋ ಬೋರ್ಡ್ ಕಾರ್ ಇದೆಯಾ ಅಂತಕ್ಕಂಥದ್ದನ್ನು ನೋಡಿ, ವೈಟ್ ಬೋರ್ಡ್ ಕಾರ್ ಏನಾದರೂ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುವಂಥದ್ದು. ಜೊತೆಗೆ ಬಹಳಷ್ಟು ಫಲಾನುಭವಿಗಳು 2 ರೇಷನ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ಗಣತಿಯ ಸಂದರ್ಭದಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಈ 3 ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಲಾಗಿದೆ. ಅದರಲ್ಲಿ ಒಂದು ರೇಷನ್ ಕಾರ್ಡ್ ಹೊಂದಿರತಕ್ಕಂಥವರಿಗೆ ಏನು ತೊಂದರೆ ಇಲ್ಲ. 2 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂದರೆ ಮನೆಯಲ್ಲಿ ಹೆಚ್ಚು ಜನ ಇರ್ತಾರೆ, ಆದರೆ ರೇಷನ್ ಕಾರ್ಡ್ನಲ್ಲಿ ಕೆಲವೊಂದಿಷ್ಟು ಜನರ ಹೆಸರಿರುತ್ತೆ. ಹಾಗಾದರೆ ಇನ್ನೊಂದು ರೇಷನ್ ಕಾರ್ಡ್ ಮಾಡಿಸಿದ್ರಾ ಅಂತ ಕೇಳಿ ಅದನ್ನು ಕೂಡ ತೆಗೆದುಕೊಂಡು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಸರ್ಕಾರಕ್ಕೆ ಡಾಟಾ ಕಳಿಸಲಾಗಿರುತ್ತೆ. ಆಹಾರ ಇಲಾಖೆ ಏನು ಮಾಡುತ್ತೆ, ಯಾವ ಮನೆಯಲ್ಲಿ 2 ರೇಷನ್ಸ್ ಕಾರ್ಡ್ಗಳು, 3 ರೇಷನ್ಸ್ ಕಾರ್ಡ್ಗಳು ಇದಾವೋ ಆ ಮನೆಯಲ್ಲಿ ಆ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿ ಕೇವಲ ಹಿರಿಯರ ರೇಷನ್ಸ್ ಕಾರ್ಡ್ಗಳನ್ನು ಉಳಿಸ್ತಾರೆ. ನೀವೇನು ಮಾಡಬೇಕು, ಅದೇ ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಬೇಕಂತ ಹೇಳಲಾಗಿದೆ. ಯಾಕಂತ ಕೇಳೋದಾದರೆ, ನೀವು ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ, ಬೇರೆ ಮನೆಯಲ್ಲಿ ವಾಸವಾಗಿದ್ದೆ ಆದರೆ ತೊಂದರೆ ಇಲ್ಲ. ಒಂದೇ ಮನೆಯಲ್ಲಿ ಇದ್ದಿದ್ದೆ ಆದರೆ ನೀವು ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು. ಆ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಇನ್ನೊಂದು ರೇಷನ್ ಕಾರ್ಡ್ಗೆ ದುಡ್ಡು ಬರತಕ್ಕಂಥದ್ದು ಸರ್ಕಾರಕ್ಕೆ ಉಳಿಯುತ್ತೆ. ಇಲ್ಲಿ ಥಿಂಕ್ ಮಾಡಿ, ಒಂದೇ ಮನೆಯಲ್ಲಿ 2-3 ರೇಷನ್ಸ್ ಕಾರ್ಡ್ಗಳಿದಾವೆ ಅಂತ ಅಂದ್ಕೊಳ್ಳಿ. ಈಗ 46 ಸಾವಿರ ದುಡ್ಡು ಜಮಾ ಆಗಿದೆ ನಿಮಗೆ ಒಬ್ಬೊಬ್ಬರಿಗೆ. ಅದೇ ರೀತಿಯಾಗಿ 40 ಸಾವಿರನೇ ಜಮಾ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ 40 ಸಾವಿರದಲ್ಲಿ 3 ರೇಷನ್ಸ್ ಕಾರ್ಡ್ಗಳಿಗೆ 40 ಹೀಗೆ 40 ಸಾವಿರ ಅಷ್ಟೇ ಜಮಾ ಆಗುವಂತಹ ಜಾಗದಲ್ಲಿ, ಅಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡಿದ್ರೆ 40 ಸಾವಿರ ದುಡ್ಡು ಮಾತ್ರ ಜಮಾ ಆಗ್ತಾ ಇತ್ತು. ಆದರೆ ನೀವು 3 ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರಿ, 3 ರೇಷನ್ಸ್ ಕಾರ್ಡ್ಗಳಿಗೆ 1,20,000 ದುಡ್ಡು ಜಮಾ ಆಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಂದೇ ರೇಷನ್ ಕಾರ್ಡ್ನಿಂದ 80,000 ಲಾಸ್ ಆಗಿದೆ. ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಲಕ್ಷಾಂತರ ಒಂದು ಏನು ದುಡ್ಡು ಲಾಸ್ ಆಗ್ತಾ ಇದೆ ನೋಡಿ, ಅದನ್ನು ತಡೆಗಟ್ಟಲಿಕ್ಕೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿ ಅಂತ ಹೇಳ್ತಾ ಇದೆ. ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಇಲ್ಲಿ ಕೋಟಿಗಟ್ಟಲೆ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಹೀಗಾಗಿ ಸರ್ಕಾರ ಈ ಒಂದು ಚಿಂತನೆ ಮಾಡಿ ಹೊಸ ರೂಲ್ಸನ್ನು ತಂದಿರತಕ್ಕಂಥದ್ದು. ಈ ವಿಷಯ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸಿದ್ದೀನಿ. ಕರೆಕ್ಟಾಗಿ ರೇಷನನ್ನು ತೆಗೆದುಕೊಳ್ತಾ ಇರಿ. ಪ್ರತಿ ತಿಂಗಳು ರೇಷನನ್ನು ಮಾರಾಟ ಮಾಡ್ಕೊಳ್ಬೇಡಿ, ಅದನ್ನು ನೀವೇ ಖುದ್ದಾಗಿ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಮುಂದೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿಸ್ತೇನೆ. ಬಾಯ್ ಬಿಡಿ.